ನಮಸ್ಕಾರ ಸ್ನೇಹಿತರೆ. ಜೀವನವೆಂಬುದು ಒಂದು ಪವಿತ್ರ ಯಾತ್ರೆಯಂತೆ. ಅದನ್ನು ಕರ್ಮಯೋಗದ ದೃಷ್ಟಿಯಿಂದ ನೋಡಲು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ನೀಡಿದ ಉಪದೇಶಗಳು ನಮಗೆ ದಾರಿ ತೋರಿಸುತ್ತವೆ. ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಮಹಾ ಸಂದೇಶವೊಂದರ ಪ್ರಕಾರ ಜೀವನದಲ್ಲಿ ಯಾರಾದರೂ ಧರ್ಮ ಕರ್ಮವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು, ಫಲಾಪೇಕ್ಷೆ ಮಾಡದೆ ಕಾರ್ಯನಿರ್ವಹಿಸಬೇಕು. ಭಗವದ್ಗೀತೆಯಲ್ಲಿ ಅವರು ಹೇಳುತ್ತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅರ್ಥಾತ್ ನಮ್ಮ ಹಕ್ಕು ಕೇವಲ ಕಾರ್ಯನಿರ್ವಹಣೆಯಲ್ಲಿ ಇದೆ, ಆದರೆ ಫಲವನ್ನು ನಿರೀಕ್ಷಿಸುವ ಹಕ್ಕು ನಮ್ಮದಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡಬೇಕಷ್ಟೇ. ಜೀವನವು ಸಂತೋಷ ಮತ್ತು ದುಃಖಗಳ ಮಿಶ್ರಣ. ಏಕಕಾಲದಲ್ಲಿ ನಾವು ಸುಖವನ್ನು ಅನುಭವಿಸಬಹುದು ಮತ್ತು ತಕ್ಷಣವೇ ಕಠಿಣ ಸಮಯವೂ ಬಂದು ಬಿಡಬಹುದು. ಆದರೆ ಶ್ರೀಕೃಷ್ಣನ ಗೀತೆಯಲ್ಲಿ ಹೇಳುತ್ತಾರೆ, ಸಮತ್ವಂ ಯೋಗ ಉಚ್ಯತೆ. ಅರ್ಥಾತ್ ಜೀವನದಲ್ಲಿ ಏನಾದರೂ ಆಗಲಿ ಸಮಭಾವನೆಯನ್ನು ಉಳಿಸಿಕೊಳ್ಳುವುದು ಯೋಗವಾಗಿದೆ. ಗೆಲುವು ಮತ್ತು ಸೋಲು, ಸಂತೋಷ ಮತ್ತು ದುಃಖ, ಈ ಎಲ್ಲವನ್ನೂ ಸಮಾನ ದೃಷ್ಟಿಯಿಂದ ನೋಡಬೇಕು. ನಾವು ಅನೇಕ ಬಾರಿ ಜೀವನದಲ್ಲಿ ಭಯದಿಂದ ಮತ್ತು ಅನುಮಾನಗಳಿಂದ ಕಂಗಾಲಾಗುತ್ತೇವೆ. ಆದರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳುತ್ತಾರೆ, ಮಾ ಶುಚಃ ಎಂದರೆ ಭಯಪಡಬೇಡ, ನಾನು ಯಾವಾಗಲೂ ನಿನ್ನೊಂದಿಗೆ ಇದ್ದೇನೆ. ಜೀವನದಲ್ಲಿ ಎಷ್ಟೇ ಅಂಧಕಾರ ಇದ್ದರೂ ಶ್ರದ್ಧೆ ಮತ್ತು ಭಕ್ತಿಯ ಮೂಲಕ ಬೆಳಕನ್ನು ಕಾಣಬಹುದು. ಜೀವನದಲ್ಲಿ ಸತ್ಯ ಮತ್ತು ಶ್ರದ್ಧೆ ಅತ್ಯಂತ ಮುಖ್ಯವಾದವು. ಸುಳ್ಳು, ಮೋಸ ಮತ್ತು ಸ್ವಾರ್ಥ ಇವುಗಳು ತಾತ್ಕಾಲಿಕ ಜಯವನ್ನು ಕೊಟ್ಟರೂ ಶಾಶ್ವತ ಸಂತೋಷವನ್ನು ನೀಡುವುದಿಲ್ಲ. ಆದರೆ ಸತ್ಯದ ಮಾರ್ಗದಲ್ಲಿ ನಡೆಯುವುದು ಸದಾ ಶ್ರೇಷ್ಠ. ಶ್ರೀಕೃಷ್ಣನು ಕೇವಲ ತಮ್ಮನ್ನು ಅರ್ಜುನನ ರಥಸಾರಥಿಯಾಗಿ ನೋಡುವುದಿಲ್ಲ, ಆದರೆ ಅವರು ಯುದ್ಧಭೂಮಿಯಲ್ಲಿ ಮಾರ್ಗದರ್ಶಕರಾಗುತ್ತಾರೆ. ಇದರಿಂದ ನಮಗೆ ನಿಸ್ವಾರ್ಥ ಸೇವೆಯ ಮಹತ್ವ ತಿಳಿಯುತ್ತದೆ. ಪರೋಪಕಾರವೇ ಜೀವನದ ಅಸ್ತಿತ್ವ. ಆತನ ಮಾತುಗಳ ಪ್ರಕಾರ ಜೀವನವನ್ನು ಸದಾ ಉನ್ನತಿಗೆ ಕೊಂಡೊಯ್ಯಬೇಕು. ಪ್ರಗತಿಯೇ ನಿಜವಾದ ಧರ್ಮ. ದಾರಿಯಲ್ಲಿಯೇ ನಡೆದು ನಮಗೆ ಬಂದ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಈ ಮೌಲ್ಯಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಅರ್ಥಪೂರ್ಣ, ಶ್ರೇಷ್ಠ ಮತ್ತು ಶಾಶ್ವತ ಶಾಂತಿಯ ದಾರಿಯಲ್ಲಿ ಸಾಗುವುದು ಖಚಿತ. ಧನ್ಯವಾದಗಳು.